ಕಪೀತ ಜಂಬೂ ಫಲಸಾರ ಭಕ್ಷಿತಂ ಉಮಾಶುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಪಾದ ಪಂಕಜಂ. ತಮ್ಮ ಪ್ರಪ್ರಥಮದಲ್ಲಿ ಬಂದು ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂಥ ಸದಾಚಾರ್ಯ ಮುಖದಿಂದ ಉದ್ಭವಿಸಿ ಬಂದು ಆಂಧ್ರ ಪ್ರದೇಶದ ಕೊಲ್ಲಿಪಾಕ್ಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರ್ತಕ್ಕಂಥ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟನ್ನು ವರ್ಧನೆ ಮಾಡಿರ್ತಕ್ಕಂಥ ನನ್ನಪ್ಪ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವಣ್ಣ ಸ್ವರೂಪಿ ಶರಣಿ ಸೋರಮದೇವಿಯ ಸುತ್ತ ಪರಮದೇವರ ಪುತ್ರ ಕಡವಿ ನಾರಾಯಣ ಗೌಡನ ಹಳಿಯ ಕನ್ಯಕಾಮರತಿಯ ಹಿರಿಯನಾಗಿರ್ತಕ್ಕಂಥ ತಂದೆ ಕೋರರ ಗಂಡ ಮೇಡಿ ಕಾರರ ಮಿಂಡ ಉಳಿಮಾರಿ ದೇವರ ಉಗ್ರಗಣ್ಣಿನ ದೇವರ ಹರಿಯುವ ಹಾವಿನ ಗಂಡ ಹೊರೆಯುವ ಕಿಚ್ಚನ ಗಂಡನಾಗಿರ್ತಕ್ಕಂಥ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನಡೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿ ಮೃತವಾಗಿ ಪುಣ್ಯೋದರದಲ್ಲಿ ಜನಸಿ ಬಂದು ಬಾರಾಮತ್ತಿಗೆ ಬಂಟ ಹೊಳಜಂತಿಗೆ ಹೊಳಿ ಎನಿಸಿ ಅಂಗದೇವರ ಮುಂಗಾಗಿ ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತೆಯಲ್ಲಿ ದೇವಗೆಯಲ್ಲಿ ಸೋನಲ್ಲಿ ಶಿವಗೇನಿ ಎನಿಸಿಕೊಂಡಿರ್ತಕ್ಕಂಥ ಸಾಕ್ಷಾತ್ ಶಿವ ಪಾರ್ವತಿಯರ ಧರ್ಮಗಳಿಸಿರ್ತಕ್ಕಂಥ ನನ್ನಪ್ಪ ಇಂಥ ಕಟ್ಟ ಕಲಿಯುವುದರಲ್ಲಿ ಕಲ್ಲಿನ ಗುಡಿ ಕಟ್ಟುಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹೊಳಜಂತಿಯ ಗ್ರಾಮದ ಬಬ್ಬುಲಿ ಬನದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಸತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹೊಳಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಸತ್ಯ ಮಾಳಿಂಗರಾಯನನ್ನು ಸಂಧಿ ಸಂಧಿಗೆ ಹೊಂದಿಸುತ್ತಾ ಅದೇ ರೀತಿಯಾಗಿ ಇದೇ ಉಮರಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿರ್ತಕ್ಕಂಥ ನನ್ನಪ್ಪ ಸಿದ್ಧರಲ್ಲಿ ಹೆಚ್ಚಿನ ಸಿದ್ಧ ಮಲಕಾರ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಅವರವರಲ್ಲದೆ ಎಲ್ಲರಿಗೂ ಕೂಡ ಮುಗುಳರ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರವನ್ನ ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಈಗಾಗಲೇ ಸರ್ಜೋಡಿ ಕಲಾವಂತರು ಬಂದು ದಿಮ್ಮಿಟ್ಟಾರ ಯಾವ್ಯಾವ ಊರಿನಿಂದ ಬಂದಾವಂತಕ್ಕಂಥದ್ದು ಎಲ್ಲಾ ದೈವಿಕ ಕೂಣಿರ್ತಕ್ಕಂಥ ಮಾತ ಏನೋ ಮುದಿ ಗ್ರಾಮದಾಗ ಬಾಜಾರ್ ಇದ್ದಿದ್ದ ನಿಮಿತ್ತವಾಗಿ ಸ್ವಲ್ಪ ಜನ ಕಡಿಮೆ ಬಂದಾರ. ಏನ್ ಸಂಜೆ ಮುಂದೆ ನೀವು ಮಾತಾಗಿ ಹೋಗ್ತೈತೇನ ನೀವು ಈಗ ಸುಮ್ಬಿಟ್ರ ಮಗಳಾಕಿ ಮಾಡೇ ಬಿಡ ನಿಮ್ಗೆ ಎಂಟ್ರತನ ನಾ ಹೇಳಿನವ್ರಿಗೆ ಬೈರಿ ಸಂತಿ ಮುಗಿಸ್ಕೊಂಡ್ ಬರ್ತೇವೆ ಅಡ್ಡಾಡಿ ಹೇಳಿ ಬಂದಿರ್ಬೇಕು. ಇರ್ಲಿ ಅದಕ್ಕ ಒಂದನೇ ಸಂಧಿಗೆ ಬಹಳ ಮಾತಾಡಿ ಅವರು ಯಾಕಂದ್ರೆ ಸರ್ಜೋಡಿ ಕಲಾವಂತರು ಬಹಳ ಮಾತಾಡಿಲ್ಲ. ಹಾಕಿ ಬಿಟ್ಟಾರ ದೊಡ್ಡವರು ಹೌದಿಲ್ಲ ಕಲಾವಂತರ ಹೇಳ್ಯಾರ. ಇಲ್ಲಿ ಯಾಕಪ್ಪ ಆತರ ನಾವೇನು ದೊಡ್ಡ ಕಲಾವಿದ್ರ ಅಂತ ಹೇಳಂಗಿಲ್ಲ ತಮ್ಮ. ನಿಮ್ ವಯಸ್ಸಿನ ಒಳಗೆ 25 ಒಳಗೆ ಎಲ್ಲ ಬ್ಯಾಳಿ ಹಿಂಗೈತಿ ಎಲ್ಲ ನಮ್ಗೆ 25 ಇಲ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇವತ್ತು ಹಾಡ್ತಕ್ಕಂಥ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗ್ಲಿ ಭಾಷಾಡ್ತಕ್ಕಂಥ ವಾದ್ಯದಲ್ಲಾಗ್ಲಿ ಏನಾದ್ರು ಲೋಕದೋಷ ಆಗ್ಬೋತಮ್ಮ ಆಗ್ತಾವ. ನಾವು ಮಾಡಿರ್ತಕ್ಕಂಥ ತಪ್ಪನ್ನು ಬದಿಗಿಟ್ಟು ಒಪ್ಪರನ್ನು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥದ್ದು ದೈವಿಕ ಎದ್ದೆಟ್ಟ ಒಂದು ಕಾಲ ಬೀಳುವುದಾಗುದಿಲ್ಲ ತಮ್ಮ. ಕೊಡಿ ಬಿಸಿಲಾಗ ಹಂಗೇನಿಲ್ಲ, ಬಿಸಿಲು ಇರ್ಲಿ ಬೇಕಾದ್ರೆ ಹಂಗೆ ಇದ್ರು ಕೂಡ ಹಾಕ್ತೀನಿ ಹೌದಿಲ್ಲ. ಅದಕ್ಕೆ ನೀನ್ ಸೇವೆ ಮಾಡ್ತೀನಿ, ನೀ ಬಜ್ಜಿ ಮಾಡಿಕೆ ಹೌದಿಲ್ಲ. ಇರ್ಲಿ ಎದ್ದೆದ ಒಂದು ಕಾರಣ ಇದೇ ನಿಮ್ಮ ಮೈಕಿನಿ ಪಾದಕ್ಕೆ ಕೂಡ ಅನೇಕ ನಮಸ್ಕಾರವನ್ನ ಮಾಡಿ ಮಾನವ ಜನ್ಮಕ್ಕೆ ಬಂದ ಮೇಲೆ ನಾವು ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಲಾಕತ್ತಿದೀವಿ ಅಂತಕ್ಕಂಥದ್ದು ಮೊದಲು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಪರಿಜ್ಞಾನ ಇರಬೇಕು. ಅದಕ್ಕೆ ಹೇಳ್ತಾರ
ಹೇಳಿಪ್ಪ ಹೇಳ ಸಾಧು ಸಂತರ ಸಂಘ ಮಾಡೋದ್ರಿಂದ ಏನು ಲಾಭ ಆಗ್ತದ ಆತಾಗ ಮೊದಲು ಹೇಳ್ಬೇಕಾಗಿದೆ. ಹೇಳ್ಬೇಕ್ರಿಪ್ಪ ಯಾಕೆ ಸಾಧು ಸತ್ಪುರುಷರ ಶರಣರ ಸಂಘ ಮಾಡೋದ್ರಿಂದ ಏನು ಲಾಭ ಆಗ್ತದ, ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ನಾವು ಏನ್ ಮಾಡ್ಬೇಕಾಗ್ಯದ ಅನ್ನುವಂಥದ್ದು ಬೇಕ್ರಿಪ್ಪ ಬಹಳ ಮುಖ್ಯ. ಹೇಳುದು ಬಹಳ ಮುಖ್ಯ ಅದ. ಹೌದಾ ಅದಕ್ಕೆ ಹೇಳ್ತಾರೆ, ದೇವರಿಗೆ ಬೇಕು ಭಕ್ತಿ, ವೀರರಿಗೆ ಬೇಕು ಶಕ್ತಿ, ಹೌದಾ ಕುಂತಂತ ಜನರಿಗೆ ಬೇಕೈತೆ ನಮ್ಮ ಜ್ಞಾನದ ವ್ಯವಹಾರ ಕುಸ್ತಿ. ಹೌದ್ರಿಪ್ಪ ಅಂತ ಜ್ಞಾನದ ವ್ಯವಹಾರ ಎರಡೂ ಮ್ಯಾಗ ಮಾಡ್ಲಿಕ್ಕೆ ಬಂದಿದ್ದೀಪ ಏನ್ರಿಪ್ಪ ಹೌದಿಲ್ಲ. ಹೌದಾ ಸಾಧು ಸಂತರ ಸಂಘ ಮಾಡಿದ ಮಾನವ ಜನ್ಮಕ್ಕೆ ಏನು ಸಿಗುತ್ತೈತಿ ಅನ್ನುವಂಥದ್ದು ಒಂದು ಮಾತು ನೆನಪಿಗೆ ಬರ್ಲಾಕತ್ತದ. ಏನ್ರಿಪ್ಪ ಮಾತ ಇವತ್ತು ನನ್ನಪ್ಪ ಮಾಲಿಂಗರ ಬೀರ ಸಿದ್ಧ, ಅಮೋಘ ಸಿದ್ಧ, ರೇವಣ ಸಿದ್ಧ, ವೀರ ಮಮಕಾರ ಸಿದ್ಧನ ಮ್ಯಾಲ ನಂಬಿಕೆ ವಿಶ್ವಾಸ ಬಿಟ್ಟು ಆ ಭಗವಂತನ ಮ್ಯಾಲ ವಿಶ್ವಾಸ ಇಟ್ಟು ನಾವು ದುಡಿದಿದ್ದೇ ಕರೆ ಐತಪ್ಪ ಅಂದ್ರ, ಏನಾಗ್ತದ್ರಿಪ್ಪ ಆ ಭಗವಂತನ ಮೇಲೆ ವಿಶ್ವಾಸ ಇದ್ದಿದ್ದೇ ಕರೆ ಐತಪ್ಪ ಅಂದ್ರ ಹೌದಾ ಹೌದಿಲ್ಲ. ಹೋಗಿ ಆ ಮನಿ ಬಾಗ್ಲಾಕ, ನಮ್ಮ ಮನಿಗೆ ಬಾಗ್ಲ ಸ್ವತಃ ಬಂದ ಅವ್ ಮನಿ ಬಾಗ್ಲಾ ಕಾವಲ ಮಾಡ್ತಾನು ಅನ್ನುವಂತ ಮಾತನ್ನು ಹೇಳಿ ನೆನಪಿಗೆ ಬರ್ಲಾಕತ್ತದ. ಹೌದ್ರಿಪ್ಪ ಮಾತ ಹೌದಿಲ್ಲ. ಹೌದು. ಇವನು ಹ್ಯಾಂಗ ಕಾವಲ ಮಾಡ್ತಾನಪ್ಪ ಅಂದ್ರೆ, ಹೆಂಗ್ರಿಪ್ಪ ಆ ತುಳಸಿದಾಸ ತನ್ನ ಹೆಂಡತಿನ ಗುರು ಮಾಡ್ಕೊಂಡ, ಗುರು ಹೆಂಡತಿನ ಗುರು ಮಾಡ್ಕೊಂಡು ಮುಂದೆ ವಾರಣಾಸಿಯಲ್ಲಿ ಆಶ್ರಮ ಕಟ್ಟಿಕೊಂಡು ಭಕ್ತರು ಉದ್ಧಾರ ಮಾಡುತ್ತಾ ಮಾಡುತ್ತಾ ವಾರಣಾಸಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನಾಗಿತ್ರಿಪ್ಪ ಸಾಕಷ್ಟು ಮಂದಿ ಭಕ್ತರು ಆ ಆಶ್ರಮಕ್ಕೆ ದವಸ ಧಾನ್ಯಗಳ ಬೆಳ್ಳಿ ಬಂಗಾರ ಎಲ್ಲಾ ತಂದು ಕೊಟ್ಟಿದ್ರು. ರಗಡ ಕೊಟ್ಟಿದ್ರು ಶ್ರೀಮಂತಿಕೆಯಿಂದ ತುಂಬಿತ್ತು ಆಶ್ರಮ. ಹೌದ್ರಿಪ್ಪ ಆ ಆಶ್ರಮದ ಮ್ಯಾಲ 4 ಮಂದಿ ಕಳ್ಳರ ತುಡುಗರ ಕಣ್ಣ ಆ ಆಶ್ರಮದ ಮ್ಯಾಲ ಬಿತ್ತು. ತುಳಸಿದಾಸನ ಆಶ್ರಮದ ಮ್ಯಾಲ ಕಂಡು ಹಾಕಿದ್ರು 4 ಮಂದಿ 4 ಮಂದಿ ತುಡುಗರು ಬಂದು ಆ ಆಶ್ರಮಕ್ಕೆ ಬಂದು ರಾತ್ರಿ ಬಾಳದಾಗ ತುಡುಗು ಮಾಡ್ಲಿಕ್ಕೆ ಬಂದಿರ್ತಾರ. ಬಂದಂತ ಎಲ್ಲಾ ಬೆಳ್ಳಿ ಬಂಗಾರ ರೊಕ್ಕ ಗಂಟು ಮುಟ್ಟಿ ಕಟ್ಕೊಂಡು ಹೊರಗೆ ಹೋಗ್ಬೇಕಂತಾರ. ತುಳಸಿದಾಸನ ಆಶ್ರಮಕ್ಕೆ 2 ಬಾಗಿಲುಗಳಿದ್ದು ಬಂಧುಗಳಿಗೆ ಇದ್ದು ರಾತ್ರಿ ಗಂಟು ಮುಟ್ಟಿ ಕಟ್ಕೊಂಡು ಬಾಗಿಲಾಗತ್ತ ಹೊರಗೆ ಹೋಗ್ಬೇಕಂತಾರ. ಈಚೆ ಕಡೆ ಬಾಗಿಲಿಗೆ ಹೋಗ್ತಾರ, ಅಲ್ಲಿ ಒಬ್ಬ ನಿದ್ದೆ ಬಿಟ್ಟಿದ್ದ, ಈಚೆ ಕಡೆ ಬಾಗಿಲಿ ಹೋಗ್ತಾ ಇಲ್ಲಿ ಒಬ್ಬ ನಿದ್ದೆ ಬಿಟ್ಟಿದ್ದ. ಆ ಕಡೆ ಅಡ್ಡಾಡ್ತಿದ್ದ. ರಾತ್ರಿ ಬರ್ತಾನೆ ತುಡವರು 4 ಮಂದಿ ಒಳಗೆ ಆಶ್ರಮದೊಳಗೆ ತಿರುಗಾಡಿರು. ಬೆಳಕಾಯ್ತು, ತುಳಸಿದಾಸ ಎಚ್ಚರ ಆಯ್ತು. ಎಚ್ಚರ ಆದ ಹೊರಗೆ ಬಂದು ನೋಡ್ತಾನ, 4 ಮಂದಿ ತುಡಗರ ಬಂದು ನಡು ಆಶ್ರಮದೊಳಗೆ ಕೂತ ಏನ್ ಮಾಡ್ತಾರ, ತಲೆ ಹಿಡ್ಕೊಂಡು ಸುಮ್ಮ ಕೂತು ಬಿಟ್ಟಾರ ಹೊರಗೆ ಹೋಗ್ಲಾರಕ್ಕಾಗಿ. ಘನವಾಗಿ ಸುಮ್ಮ ಕೂತಿದ್ರು. ಹೇಳ್ತಾರ 4 ಮಂದಿ ತುಡಗರಪ್ಪ, ಏನೋ ಕೆಟ್ಟ ಚಟಗಳಿಗೆ ಬಲಿಯಾಗಿ ನಿನ್ನ ಆಶ್ರಮಕ್ಕೆ ಬಂದು ರೊಕ್ಕ ರೂಪಾಯಿ ದವಸ ಧಾನ್ಯಗಳು ತುಡುಗು ಮಾಡ್ಕೊಂಡು ಇಲ್ಲಿಕ್ಕೆ ಬಂದಿದ್ದೀವಿ. 2 ಮಕ್ಕಳಿಗೆ ಬಿಲ್ಲು ಬಾಣ ಹಿಡ್ಕೊಂಡು ಬಂದು ನಿದ್ದೆ ಬಿಟ್ಟಿದ್ರು. ನಾವು ಹೊರಗೆ ಹೋಗಕ್ಕೆ ಬಿಡ್ಲೇ ಇಲ್ಲ. ನನ್ನ ಆಶ್ರಮಕ್ಕೆ ಬಂದದ್ದು ನಮ್ಗೆ ತಪ್ಪಾಗ್ಯದ, ತುಡುಗು ಮಾಡಿದ ತಪ್ಪಾಗ್ಯದ ತಂದೆ ತಿಳ್ಕೊಂಡು ಬಗ್ಗೆ ಆ ತುಳಸಿದಾಸನ ಕಾಲ್ ಹಿಡಿದ 4 ಮಂದಿ ತುಡುಗರು. ತುಡುಗ ಅವ ಹಿಡಿದಾಗ ತುಳಸಿದಾಸ ಹೇಳ್ತಾನ, ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಅಂತ ಹೇಳಿದ್ರು. ಒಳ್ಳೆಯವರ ಸಂಘ ಮಾಡ್ರಿ, ಸಾಧು ಸತ್ಪುರುಷರ ಸಂಘ ಮಾಡ್ರಿ. ಸಾಧು ಸಂತರ ಸಂಘ ಮಾಡಿದಪ್ಪ ಅಂದ್ರೆ ನೀವು ಮಾಡತಕ್ಕಂಥ ಕರ್ಮಾದಿಗಳೆಲ್ಲ ನಾಶಿಯಾಗಿ ಸ್ವರ್ಗದಲ್ಲಿ ನಿಮಗೆ ಮುಕ್ತಿ ಅನ್ನತಕ್ಕಂಥ ಲಾಭ ಸಿಗ್ತದೆ. ಇಂಥ ದುಷ್ಟ ಚಟಗಳನ್ನು ಮೊದಲು ಬಿಟ್ಟು ಬಿಡಿ ಅನ್ನುವಂತ ಮಾತನ್ನ ತುಳಸಿದಾಸ ಅವರಿಗೆ ಅಧ್ಯಾತ್ಮದ ಕೆಲವೊಂದು ಹಿತ ನುಡಿಗಳನ್ನ ಮಾತು ಹೇಳಕತ್ತಿದ್ದ. ಯಪ್ಪ ಇವಾಗ ಪಾಪವನ್ನು ನಾವು ಕಳ್ಕೋಬೇಕಾದ್ರೆ ಏನು ಮಾಡ್ಬೇಕು ಭಗವಂತ ಅಂತ ಮಾತು ಕೇಳಿದಾಗ ನೀವು ರಾಮ ಧ್ಯಾನ ಮಾಡ್ರಿ, ರಾಮನ ಧ್ಯಾನ ಮಾಡ್ರಿ. ರಾಮನ ಧ್ಯಾನ ಮಾಡ ಸಾಕ್ಷಾತ್ ಭಗವಂತ ಬಂದ ನಿಮ್ಮ ಮನೆಗೆ ಕಾವಲ ಮಾಡ್ತಾನ, ಬಂದ ನಿಮ್ಮ ಮನೆಗೆ ಕಾವಲ ಮಾಡ್ತಾನ ಅಂತ ಹೇಳಿದ್ರು. ಹಂಗಿರ್ತಕ್ಕಂಥ ಉದಾಹರಣೆ ನಾನೇ ಇದೀನಿ. ಹೆಂಗಪ್ಪ ಅಂದ್ರ ನಾನು ಕೂಡ ಹಿಂಗೆ ತಿರುಗಾಡ್ತೀನಿ. ಗುರುವಿನ ಅನುಗ್ರಹ ಎಲ್ಲಾದ್ರೂ ತಿರುಗಾಡ್ತಿದ್ರಿ. ಯಾವಾಗ ನನ್ನ ಹೆಂಡತಿ ಗುರುಬೋಧನೆ ಮಾಡಿದ್ರು, ಹೆಂಡತಿ ನನ್ನ ಗುರುವಿನ ಮಾಡ್ಕೊಂಡೆ. ಮುಂದೆ ರಾಮನ ಧ್ಯಾನ ಮಾಡ್ಲಕತ್ತೀನಿ. ಹಗಲಿ ರಾಮನ ಧ್ಯಾನ ಮಾಡಿದೆ. ರಾಮನ ಧ್ಯಾನ ಮಾಡೋದ್ರಿಂದ ಇವತ್ತು 4 ಮಂದಿ ಬಂದು ನನ್ನ ಆಶ್ರಮದಾಗ ತುಡುಗು ಮಾಡಾಕ ಬಂದ್ರು ಕೂಡ ಇಬ್ರು ರಾಮ ಲಕ್ಷ್ಮಣ ಕುಡ್ಕೊಂಡು ಬಿಲ್ಲು ಬಂದು ಹಿಡ್ಕೊಂಡು ಕಾವಲ ಮಾಡ್ಯಾರ ನನ್ನ ಆಶ್ರಮ ಅಂತ ಹೇಳಿದ್ರು. ಹಂಗ ಹೆಂಗ ರಾಮನ ಮೇಲೆ ಭಕ್ತಿ ವಿಶ್ವಾಸ ನಂಬಿಕೆ ಇಟ್ಟು ದುಡಿದು ನೀವು ಬಂದು ಹೇಳಿದ್ರು, ನೀವು ಕೂಡ ಭಗವಂತನ ಮೇಲೆ ನಂಬಿಕೆ ಇಡ್ರಿ ಅನ್ನುವಂತ ಮಾತನ್ನು ಹೇಳಿದ್ರು. ಇವತ್ತು ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇದೇ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಒಮ್ಮದೇ ಗ್ರಾಮದಲ್ಲಿ ಮಲಕಾರ ಸಿದ್ಧವನ್ನು ವಾಸವಾಗಿದೆ. ಮಲಕಾರ ಸಿದ್ಧನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಇವತ್ತು ನೀವು ಇಲ್ಲಿ ಕೊಟ್ಟಿದ್ದೆ ನಿಮ್ಮ ಮನೆಯೊಳಗೆ ಟ್ರೆಜರಿ ಕೀಲಿ
ಬಂದು ನಿಮ್ಮ ಮನಿ ಬಾಗ್ಲ ಕವಲ ಮಾಡ್ತಕ್ಕಂತ ಮಾತು ಸವದ ಕೈ ಎತ್ತಿ ಹೇಳ್ತೀನಿ ಬಂದು. ಹೌದ್ ಹೌದಪ್ಪ ಮಾತ. ಅಂತ ಭಗವಂತನಲ್ಲಿ ಅಂತ ಮೊದಲು ನಮಗೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಹೌದು. ಭಗವಂತನಲ್ಲಿ ನಮ್ಮನ್ನ ಕಾಪಾಡುವಂತ ತಾಕತ್ತು ಆ ಭಗವಂತಗ ಐತಿ ಅನ್ನುವಂತ ಮಾತನ್ನ ಹೇಳಿ ಬೇಕಾದ ತ್ರಾಸ ಬಂದ್ರು ಭಗವಂತನ ಕೈ ಹಿಡಿತಾನ ಅನ್ನೋದು. ಹೌದಿಲ್ಲ. ಹೌದು. ಬಹಳ ಮಾತಾಡಿ ದೈವಿಕ ವ್ಯಾಸರಾಗೋದು ಬೇಡ. ನಾಲ್ಕೇ ನುಡಿ ಚಾಲ ಹಾಡಿ ಹಾಡಿ ಇನ್ನು ಮುಂದಿನ ಸಂದಿನ ಸರ್ಜೋಡಿ ಕಲಾವಂತರು ಯಾಕೆ ಏನೇನು ಚರ್ಚೆ ಮಾಡ್ತಾರ ಮಾಡ್ಲಿ. ಮಾಡ್ಲಿ. ಮುಂದೆ ಅವ್ರು ಮಾಡಿರ್ತಕ್ಕಂತ ವಿಷಯ ಪ್ರಕಾರ ಹಿಂದಿಂದ ಮಾತಾಡ್ಕೊತ ಹೋಗೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಲ್ಕೇ ನುಡಿ ಚಾಲ ಹಾಡಿ ಸರ್ ನೋಡಿ ನಮ್ಮ ಹಿರಿಯ ಕಲಾವಿದರಿಗೆ ಪಾಳೆ ಕೊಟ್ಟು ಬಿಡೋಣ. ಮುಂದೆ ಏನ್ ಮಾತಾಡ್ತಾರ ಮುಂದೆ ಮಾತಾಡ್ಲಿ. ಆಯ್ತಾಯ್ತು. ತಾಲೂಕು ಜಿಲ್ಲಾ ಭಾರಿ ಚೆನ್ನಾಗಿ ಯಾರು ಹೇಳಿದ್ರು? ಬೆಳಗಾವ್ ತಾಲೂಕು ನೂತನ ಜಿಲ್ಲಾ ನೂತನ ಎರಗತ್ತ ಇರ್ಲಿ ಇರ್ಲಿ. ಅವ್ರು ಒಮ್ಮೆ ಓರ್ಪಟ್ರೆ ಹುಟ್ಟ್ಯಾರೋ ಇಲ್ಲ ಬೆಳಗಾವ್ ತಾಲೂಕ ಮಾಸ್ತರ ಜಿಲ್ಲಾ ನೂತನ ಎರಗತ್ತ ನೂತನ ಜಿಲ್ಲಾ ಯಾರಗಟ್ಟಿ ಮಾಡಿದಾರ ಮಾಸ್ತರ. ಅವ್ರು ಓಡ್ಪಾಟಿ ಹೋಗ್ತಾರೆ. ಏನೋ ಹೋಗೋ ಮಂದಿ ಅದಾವ. ಅವ್ರು ಉರ್ದು ಸಾಲಿ ಕಲ್ತವ್ರು. ಓಡ್ಲು ಸಾಲಿ ಕಲ್ತ. ಉರ್ದು ಇದ್ರು ಕುರ್ಪಟ್ಟವಲ್ಲ. ಮತ್ತ ಎಲ್ಲರೂ ಬಲಗೈಲಿ ಬರೋರು ಎಡಗೈಲಿ ಬರೆಯೋದಾರ. ನಾ ಹಿಂಗ್ ಬರ್ಕೋತವ್ರು ಹಿಂಗ್ ಬರ್ಕೋತ ಬರ್ತಾರ. ಮತ್ತೆ ಉಲ್ಟಾ ಹೋಗ್ಬೇಕು ಬಂದ್ರೆ ಒಂದು ಉಲ್ಟಾನೇ ಹೇಳೋರು. ಇರ್ಲಿ. ಜಡಿಂದ ಏನ್ ತಗೋ ಬರ್ತಾರ ಅವ್ರು ಜಡ್ಡಿನಿಂದ ಏನ್ ಮಟ್ಟ ಹೇಳ್ತಾರೆ, ಜಡ್ಡ ಜುಮಕೆ ಅನ್ನ ಹೇಳ್ಕೊತ ನಿಂತು ಬಿಡ್ತಾರೆ. ಎಲ್ಲಿ ಬಾಳೆ ಅವಶ್ಯಕತೆ ಇಲ್ಲ. ಅಲ್ಲಿ ಜಲ್ಲಿಗೆ ಹೋಗ್ತಾರೆ. ನಾಲ್ಕೇ ನುಡಿ ಚಾಲ ಹಾಡಿ ಹಾಡಿ. ಬಾಳೆ ಕೊರಮೆಟ್ಟು ಹೊಡೆದು ತಮ್ಮ. ಆಯ್ತಾಯ್ತಾಯ್ತು.